ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್? ಸ್ಥಳಕ್ಕೆ 400 ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು? ಈ ಕಾರುಗಳು ಆರ್ಗನೈಸ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಮೊನ್ನೆ ಒಬ್ಬ MLA ವಿಶ್ವನಾಥ್ ಸೋಕಾಲ್ಡ್ 4 ಟರ್ಮ್ MLA ಆಗಿರುವಂತ MLA ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ, ಯಾರೋ ಒಬ್ಬನ ಏಕವಚನದಲ್ಲಿ ಮಾತಾಡ್ತಾನೆ ಅಂತ. 400 ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್? 400 ವೆಹಿಕಲ್ಗಳಿಗೆ 20,000 ಅಂದುಕೊಂಡ್ರೆ ನಿನಗೆ ಬರುವಂತ ಸಂಬಳ 1.5 ಲಕ್ಷಕ್ಕಿಲ್ಲ. ಒಬ್ಬ MLAಗೆ 1.5 ಲಕ್ಷ ಮೇಲೆ ಸಂಬಳ ಇಲ್ಲ. ಒಂದು ವರ್ಷಕ್ಕೆ ನಿನಗೆ 20 ಲಕ್ಷದ ಮೇಲೆ ನಿನಗೆ ಆಮದಾನಿ ಇಲ್ಲ ಒಬ್ಬ MLA ಆಗಿ. ಆದ್ರೂ 80 ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ 400 ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು? ಈ ಕಾರುಗಳು ಆರ್ಗನೈಸ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇಬೇಕಾಗಿದೆ. ಇವತ್ತು ಯಾರೋ ನನಗೆ ಮೆಸೇಜ್ ಹಾಕಿದ್ರು, ಅಣ್ಣ ಅದು 400 ಕಾರಲ್ಲ 6,000 ಗಾಡಿಗಳನ್ನ ತಗೊಂತಾ ಹೋಗ್ತಾ ಇದ್ದಾನೆ ಅಂತ. 6,000 ಗಾಡಿಗಳಿಗೆ 20,000 ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿಗೆ 20,000 ಅಂದ್ರೆ 12 ಕೋಟಿ ಆಯ್ತು. ನಮ್ಮ ಪ್ರಶ್ನೆ ಏನು ಅಂತಂದ್ರೆ 1.5 ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ MLA ವಿಶ್ವನಾಥನಿಗೆ ಈ 12 ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು 6,000 ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ. ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳ್ದ. ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ, CM ಅವರಿಗೆ, ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ, ಜೊತೆಯಲ್ಲಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಈತನ ವಿರುದ್ಧ ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿಯ ನಡವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನ ಜರುಗಿಸೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ. ಈತನನ್ನ ಆ ದೇವಸ್ಥಾನದಲ್ಲಿ, ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಹೇಳ್ದ. ನಾನು ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನ ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ. ಸ್ಪೀಕರ್ ಅವರು ನೋಡ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ. ಪದೇ ಒಬ್ಬ ವಕೀಲನನ್ನ ಏನೂ ಮಾಡಕ್ಕಾಗಲ್ಲ ಧ್ವನಿ ಎತ್ತಾನೆ ಅಂತ ಹೇಳಿದ್ರೆ ಪದೇ ನಕಲಿ ಅಡ್ವೊಕೇಟ್, ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು, ಸ್ಪೀಕರು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಪರ್ಸನಲ್ ಏನೂ ಇಲ್ಲ, ಆದರೆ ಒಬ್ಬ ಧ್ವನಿ ಎತ್ತೋ ವ್ಯಕ್ತಿಯ ತೇಜೋವಧೆ ಮಾಡಲಿಕ್ಕೆ ಸ್ವತಃ ವಿರೋಧ ಪಕ್ಷದ ಒಬ್ಬ MLA ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಬರೀ ನಿಲ್ಲಲ್ಲ, ನುಗ್ಗಿ ಹೊಡೆದ್ರೆ ನನ್ನ ಕೇಳ್ಬೇಡಿ ಅಂತ ಹೇಳ್ತಾನೆ ಅಂತಂದ್ರೆ, ನಾಳೆ ದಿವಸ ಯಾರಾದ್ರೂ ಏನಾದ್ರೂ ನಮ್ಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಹೊಣೆ ಆಗ್ತಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ಅವರು, ಮಾನ್ಯ ಸ್ಪೀಕರ್ ಅವರು, ಒಬ್ಬ MLA ನಿಮ್ಮ ಸಮ್ಮುಖದಲ್ಲಿ ನುಗ್ಗು ಹೊಡಿತೀನಿ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಗಿದೋಗಲ್ಲ ಸ್ಪೀಕರ್ ಸಾಹೇಬ್ರೆ, UT ಖಾದರ್ ಸಾಹೇಬ್ರೆ. ಒಬ್ಬ ನಾಗರಿಕನನ್ನ ನಕಲಿ ಅಡ್ವೊಕೇಟ್ ಅನ್ನೋದಲ್ದ್ರೆ ಧ್ವನಿ ಎತ್ತರಂತ ವ್ಯಕ್ತಿನ ನುಗ್ಗಿ ಹೊಡೆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ಅಂತಂದ್ರೆ, ಯಾರಾದ್ರೂ ನುಗ್ಗಿ ಹೊಡೆದ್ರೆ ಅದಕ್ಕೆ ಈ ವಿಶ್ವನಾಥನೇ ಜವಾಬ್ದಾರಿ ಆಗುತ್ತೆ. ಅದನ್ನ ಪ್ರಿವೆಂಟ್ ಮಾಡಬೇಕಾದ್ದು ಅಸೆಂಬ್ಲಿಯ ಸ್ಪೀಕರ್ ಆದಂತ ನಿಮ್ಮ ಖಾದ್ಯ ಕರ್ತವ್ಯ. ಹಾಗಾಗಿನೇ ನಿಮಗೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಈ ಒಂದು ವಿಶ್ವನಾಥನ ವಿರುದ್ಧ ಕೊಡ್ತಾ ಇದ್ದೀವಿ. ಆಮೇಲೆ ಕಳೆದ 17 ವರ್ಷದಲ್ಲಿ ಈತ ಯಲಹಂಕ MLA ಹೇಳ್ಕೊಳೋದು, ಈತನಿಗೆ ವೋಟ್ ಹಾಕಿದ್ದು, ಮೆಜಾರಿಟಿ ವೋಟ್ ಹಾಕಿದ್ದು ಒಕ್ಕಲಿಗರು, ಇಲ್ಲಿನ ಸಾಮಾನ್ಯ ಜನರು, ರೆಡ್ಡಿ ಜನಾಂಗದ ಈ ವಿಶ್ವನಾಥ ಮಾಡಿದಂತ ಅಕ್ರಮಗಳು ಒಂದೆರಡಲ್ಲ. ಓಕೆ, ಈತನ ರಿಯಲ್ ಎಸ್ಟೇಟ್ ದಂಧೆ ಆಗಿರಬಹುದು, ಈತನ ಪುಡಾರಿ ರೌಡಿಗಳ ದಂಧೆನೇ ಆಗಿರಬಹುದು, ಈತ ಮಾಡಿದಂತ ಭ್ರಷ್ಟಾಚಾರಗಳೇ ಆಗಿರಬಹುದು, ಅಲ್ಲಿ ನಡೆದಂತ ಕಳಪೆ ಕಾಮಗಾರಿಗಳೇ ಆಗಿರಬಹುದು, ಈತನ ಆಂಧ್ರದ ನೆಟ್ವರ್ಕ್ ಆಗಿರಬಹುದು, ಎಲ್ಲ ಆಗಿರಬಹುದು. ಅಲ್ಲ ಮತ್ತೆ ಇದೇ ಯಲಹಂಕದಲ್ಲಿ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು. ಎಲ್ಲದಕ್ಕೂ ಒಂದು ಲೆಕ್ಕಾಚಾರ, ಒಂದು ಆಡಿಟ್, ಒಂದು ಟೀಮ್ ಮಾಡ್ತಾ ಇದೆ. ಕೆಲವು ದಿನಗಳಲ್ಲಿ ಈ ವಿಶ್ವನಾಥನ ಆಡಳಿತದಲ್ಲಿ ನಡೆದಂತ ಎಲ್ಲ ಅಕ್ರಮಗಳ ರಾಜ್ಯ ಸರ್ಕಾರದ ಮುಂದೆ ಒಂದು ಟೀಮ್ ಇಡಲಿದೆ. ಅದಕ್ಕೆ SIT ಕೂಡ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ, ಧರ್ಮಸ್ಥಳದ ವಿಚಾರದಲ್ಲಿ ಪಳೆಯುಳಿಕೆಗಳು ಸಿಕ್ಕಿವೆ. ಇದು ಯಾರದ್ದು ಅಂತ ನಾವೇ ಪ್ರಶ್ನೆ ಮಾಡ್ತಾ ಇದ್ದೇವೆ. ಕಮಿಂಗ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ನೀವುಗಳು ಯಾರೂ ಕೂಡ ಈ ಒಂದು SIT ವಿಚಾರವಾಗಿ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ. ಬದಲಿಗೆ ಒಬ್ಬ ಡೆಪ್ಯೂಟಿ CM ಖಾಲಿ ಡಬ್ಬಾ ಅಂತ ಹೇಳ್ತಾರೆ. ಮಾನ್ಯ DK ಶಿವಕುಮಾರ್ ರವರೇ, ಗೌರವಿತವಾಗಿ ನಿಮಗೆ ನಾವೊಂದು ಒಂದೇ ಒಂದು ಮಾತನಾಡೋದೇನು ಅಂತಂದ್ರೆ, ಒಂದು SIT ನೀವೇ ರಚನೆ ಮಾಡಿದಂತ SIT ನಡಿಬೇಕಾದ್ರೆ
ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಟಿಪ್ಪಣಿ ಮಾಡೋದು ಎಷ್ಟು ಸರಿ? ಆಯ್ತು, ನಿಮಗೆ ಮಾಹಿತಿ ಇದ್ದರೆ ಅದನ್ನ ಬಹಿರಂಗಪಡಿಸಿ ಟಿಪ್ಪಣಿಯನ್ನು ಮಾಡೋದು. ಆಮೇಲೆ ಟಿಪ್ಪಣಿಯನ್ನ ಮಾಡೋದು ನಿಮ್ಮ ಕೆಲಸ ಅಲ್ಲ. ಅದರ ಕೆಲಸವನ್ನು ಮಾಡಬೇಕಾದಂತದ್ದು ಎಸ್ಐಟಿಯನ್ನು ರಚನೆ ಮಾಡಿರುವಂತ ಸರ್ಕಾರ ಅದರ ಒಂದು ಸಿಂಧುತ್ವದ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಖಾಲಿ ಡಬ್ಬಾ ಅಂತ ಹೇಳಿ ಹಿಂದುತ್ವ ಓಟ್ಗಳಿಗೆ ಆಸೆ ಬೀಳ್ತಾ ಇರುವಂತ ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ, ದಯಮಾಡಿ ಇದೊಂದು ಎಸ್ಐಟಿ, ಆಮೇಲೆ ಅಲ್ಲಿ ನಡೆದಿರೋದು ತುಂಬಾ ದೊಡ್ಡ ಹಿಂದೂ ಹೆಣ್ಣುಮಕ್ಕಳ ಹತ್ಯಾಕಾಂಡ, ಈ ವಿಚಾರದಲ್ಲಿ ನೀವೇನೋ ಹೋಗಿ ಅಲ್ಲಿರುವಂತ ಧರ್ಮಸ್ಥಳ ಇರುವಂತ ವ್ಯಕ್ತಿಗೆ ಕಾಲಿಗೆ ಬಿದ್ದಿದ್ದೀರಾ. ಬಟ್ ಒಂದಂತೂ ನಿಜ, ನನ್ನ ಮೇಲೆ ಸುಳ್ಳು ಕೇಸುಗಳು 2011ರಲ್ಲೇ ಆರ್ ಅಶೋಕ್ ಹಾಕಿಸ್ದ, ಜೈಲಿಗೆ ಹಾಕಿಸ್ದ. ನಾನು ಹೊರಗಡೆ ಬಂದಂತವನು. ನನ್ನ ಕೇಸುಗಳನ್ನ ವಾದ ಮಾಡಿಕೊಂಡು ಗೆದ್ಕೊಂಡು ವಕೀಲನಾದಂತವನು. ನಾನು ನಡೆದಂತ ದಾರಿ ಯಾವುದು ಕೂಡ ಹೂವಿನ ದಾರಿ ಆಗಿರ್ಲಿಲ್ಲ, ಮುಳ್ಳಿನ ದಾರಿನೇ ಆಗಿತ್ತು. ಆ ಮುಳ್ಳಿನ ದಾರಿಲಿ ಕಣ್ಣೀರ್ ಬಂದಿದ್ದು ನಿಜ. ಕಣ್ಣೀರ್ ಬಂದಾಗ ಮಳೆ ಬಂದಿದ್ದು ನಿಜ. ಕಾರಣ ಯಾಕೆ ಅಂತಂದ್ರೆ ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಒಂದು ಮೇಲಿರುವಂತ ಶಕ್ತಿ ಮಳೆ ಕೂಡ ಬರೆಸ್ತು. ನಾನು ಮಳೆಯಲ್ಲಿ ಹತ್ತಿ ನಡೆದಿದ್ದು ಇದೆ. ಕಾಲಿಗೆ ಮುಳ್ಳು ಚುಚ್ಕೊಂಡಾಗ ಬೇಜಾರು ಮಾಡಿಕೊಂಡು ನನ್ನನ್ನು ನಾನು ಶಪಿಸಿಕೊಂಡಿದ್ದು ಇದೆ. ಏನೇ ಆದರೂ ನಾನು ಸೋತು ಸತ್ತು ಈಗ ಎದ್ದು ನಿಂತು ಗೆಲ್ಲಕ್ಕೆ ಒಂದು ತಯಾರಿಲಿರೋನು. ಒಂದಂತೂ ನಿಜ, ನನ್ನನ್ನು ನುಗ್ಗೊಡಿಬೇಕು ಅಂದವ್ರಿಗೆ ಜನವರಿನಲ್ಲಿ ನಮ್ಮ ಗನ್ಮೆನ್ಗಳು ಗುಂಡಾರಿಸಿ ಉತ್ತರ ಕೊಟ್ಟಿದ್ದಾರೆ. ನಾನು ಪದೇ ಅದನ್ನ ಹೇಳಬೇಕಾಗಿಲ್ಲ. ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಪೊಲೀಸ್ ಕಮಿಷನರ್ನ ಪ್ರಶ್ನೆ ಆಗಿರ್ಬೋದು, ಬರ್ತ್ಡೇ ಸೆಲೆಬ್ರೇಷನ್ ಪ್ರಶ್ನೆ ಆಗಿರ್ಬೋದು, ಸಿಎಂ ಅವ್ರನ್ನ ಪ್ರಶ್ನೆ ಆಗಿರ್ಬೋದು, ಡೆಪ್ಯೂಟಿ ಸಿಎಂ ಅವ್ರನ್ನ ಪ್ರಶ್ನೆ ಆಗಿರ್ಬೋದು, ನಾವೆಲ್ಲೂ ಕೂಡ ಅನಾರೋಗ್ಯವಾಗಿ ಮಾತಾಡಿಲ್ಲ. ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದೀವಿ, ಗದರ್ ಕೇಳಿದ್ದೇವೆ ಹೊರತು ನಾವೆಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ನಮಗೆ ಆ ರೀತಿ ಅನಾಚಾರ ಮಾಡಿ ಜೀವನ ಮಾಡುವಂತ ಅವಶ್ಯಕತೆ ಸಹ ನಮಗಿಲ್ಲ. ನಾನೊಬ್ಬ ವಕೀಲ ಅಂತ ಹೇಳಲಿಕ್ಕೆ ನನ್ನ ಹತ್ರ ದಾಖಲೆ ಇದೆ. ನಕಲಿ ಅಂತ ಹೇಳೋ ಆತ್ಮಗಳ ನಾಲ್ಗೆ ಮೇಲೆ ನಿಜವಾಗ್ಲೂ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತ ಸಮಯನೇ ಹೇಳುತ್ತೆ ಅಂತ ಹೇಳುತ್ತಾ ಲಂಕೇಶ್ ಒಂದು ಮಾತು ಹೇಳಿದ್ರು, ಸಾರ್ವಜನಿಕ ಜೀವನಕ್ಕೆ ಬರಬೇಡಿ, ಬಂದ್ರೆ ಜನ ಹೊಗಳ್ತಾರೆ, ತೆಗಳ್ತಾರೆ, ಬೊಗಳ್ತಾರೆ, ಕ್ಯಾಕರಿಸಿ ಉಗಿತಾರೆ ಅಂತ. ನಾನು ಎಲ್ಲದಕ್ಕೂ ತಯಾರಿ ಇದ್ದೇನೆ. ಈ ಒಂದು ಸಾಮಾನ್ಯ ಜನರ ಹೋರಾಟಕ್ಕೆ ನಾನು ಬಂದಿದ್ದೀನಿ. ನಾನು ವಿಶ್ವದಲ್ಲಿ ಕಂಡಂತ ಚಿ ಗಿವಾರೋ ಆಗಿರ್ಬೋದು, ನೆಲ್ಸನ್ ಮಂಡೇಲಾ ಆಗಿರ್ಬೋದು, ಅಥವಾ ನಮ್ಮ ದೇಶದ ಮಹಾತ್ಮ ಗಾಂಧಿ ಆಗಿರ್ಬೋದು, ಸ್ವತಂತ್ರ ಹೋರಾಟಗಾರರಾದ 100 ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಉಧಮ್ ಸಿಂಗ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಇವರೆಲ್ಲ ನೋಡಿ ನಾವು ಕೂಡ ಪ್ರೇರೇಪಣೆ ಆಗಿದ್ದೇವೆ. ಒಂದು ಮಟ್ಟದಲ್ಲಿ ನಾವು ಅವರ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರು ಅವರ ಕಾಲು ಧೂಳಿನ ಕೆಲಸ ಆದ್ರೂ ಮಾಡ್ಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ. ಆಮೇಲೆ ನನ್ನನ್ನ 4 ಬಾರಿ ಜೈಲಿಗೆ ಹಾಕಿಸಿ ಈ ಎಲ್ಲಾ ಪಕ್ಷಗಳು ನನ್ನನ್ನ ಖಂಡಿತವಾಗಿ ಪರೀಕ್ಷೆ ಮಾಡಿದೆ. ನನ್ನ ಮೇಲೆ ಕೇಸ್ ಹಾಕ್ತೀನಿ, ನನಗೆ ನುಗ್ಗು ಓಡಿಸ್ತೀವಿ ಎಂದವ್ರಿಗೆ ನಮ್ಮ ಗನ್ಮೆನ್ಗಳು ಶೂಟ್ ಮಾಡಿ ಗಾಳಿನಲ್ಲಿ ಗುಂಡಾರಿಸಿ ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಪ್ರಾಪರ್ಟಿ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಅಂಗರಕ್ಷಕರಿದ್ದಾರೆ. ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ. ನಾನು ನನ್ನ ಅಂಗರಕ್ಷಕರನ್ನ ಮಡ್ಕೊಂಡಿದ್ದೇನೆ. ಆ ರೀತಿ ಬಂದ್ರೆ ನನ್ನ ಅಂಗರಕ್ಷಕರು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡಬೇಕು ಅಂತ ಅವ್ರಿಗೆ ಸಮಯ ಗೊತ್ತಾಗುತ್ತೆ ಅಂತ ಹೇಳುತ್ತಾ, ಈ ರೀತಿ ಉಚ್ಚಾಟವಾಗಿ ನುಗ್ಗೊಡಿತೀವಿ ಅಂತ ಹೇಳಿದಂತ ಗಿಳಿಯಾರೇ ಆಗಿರ್ಬೋದು, ಯಾರಾದ್ರೂ ಓಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದಂತ MLA ವಿಶ್ವನಾಥ್ ಅವರಿಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ, ನಾವು ಬದುಕ್ತಾ ಇರೋದು ಡೆಮೋಕ್ರಸಿನಲ್ಲಿ, ಯಾವುದು ಗೂಂಡಾ ರಾಜ್ಯದಲ್ಲ ವಿಶ್ವನಾಥ, ಗಿಳಿಯಾರ್ ಅಂತ ಹೇಳುತ್ತಾ, ರಹೇ ಬಾತ್ ಖಾಲಿ ಡಬ್ಬಾ ಅಂತ ಹೇಳಿದಂತ ಡಿ.ಕೆ. ಶಿವಕುಮಾರ್ ಅವರೇ, ತಾವೇ ರಚಿಸಿದಂತ SIT-ನಲ್ಲಿ ತಾವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಂವಿಧಾನಿಕವಾಗಿ ಸರಿಯಲ್ಲ ಅಂತ ಹೇಳುತ್ತಾ, ನಿಮಗೆ ಬುದ್ಧಿ ಹೇಳುವಂತ ಮಟ್ಟದಲ್ಲಿ ನಾವಿಲ್ಲ ಅಂದ್ರೂ ಕೂಡ ಒಂದು 4 ಮಾತನ್ನ ಕಿವಿ ಮಾತಿಗೆ ಹೇಳಲೇಬೇಕು. ನನಗೆ ಫೋನ್ ಮಾಡಿ ಕೆಟ್ಟದಾಗಿ ಮಾತಾಡಿ ನನಗೆ ಧಮಕಿ ಹಾಕರೆ ಏನೂ ಪ್ರಯೋಜನ ಆಗಲ್ಲ. ಬದಲಿಗೆ ನೀವು ಕೆಟ್ಟದಾಗ ಮಾತಾಡಿದ್ರೆ ನಾನು ಕೂಡ ಕೆಟ್ಟದಾಗೆ ಉತ್ತರ ಕೊಡ್ತೀನಿ. ಯಾಕೆ ಅಂತಂದ್ರೆ ನೀವು ಮಾತಾಡುವಂತ ಕೆಟ್ಟ ಭಾಷೆಗೆ ನನ್ನ ಒಳ್ಳೆ ಸತ್ಯ ಹರಿಶ್ಚಂದ್ರನ ಭಾಷೆ ನನಗೆ ಬೇಕಾಗಿಲ್ಲ. ನೀವು ಯಾವ ರೀತಿ ಆಮ್ ಯುವರ್ ಮಿರರ್, ನೀವು ಕೆಟ್ಟದಾಗಿ ಫೋನಲ್ಲಿ ಮಾತಾಡಿದ್ರೆ ನಾನು ಕೂಡ ಕೆಟ್ಟದಾಗೆ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ಮುಳ್ಳಿಂದನೇ ತೆಗಿಬೇಕು. ನಿಮ್ಮಂತ ವಲಸು ಜನಗಳಿಗೆ ವಲಸಾಗಿ ಉತ್ತರ ಕೊಡಬೇಕು. ಯಾಕೆ ಅಂತಂದ್ರೆ ಅದೇ ಜಗತ್ತಿನ ನಿಯತ್ತಂತ ಹೇಳುತ್ತಾ, ನಾನು ಸೋತು ಸತ್ತು ಈಗ ಎದ್ದು ನಿಂತಿರೋನು. ಓಕೆ, ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ವಿಚಾರದಲ್ಲಿ ಸಾರ್ವಜನಿಕ ಕೂಗನ್ನ ತಣ್ಣಗಾಗಕ್ಕೆ ನಾವು ಬಿಡಲ್ಲ. ಅಕಸ್ಮಾತ್ SIT-ಯನ್ನ ಖಾಲಿ ಡಬ್ಬಾ ಅನ್ನೋದಾದ್ರೆ ದಯಮಾಡಿ ವಿ ವಿಲ್ ಫೈಲ್ ಎ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂಡ್ ಆಸ್ಕ್ ದ ಕೋರ್ಟ್ ಟು ಮಾನಿಟರ್ ದಿಸ್ SIT ಅನ್ನೋದು ಡಿ.ಕೆ. ಶಿವಕುಮಾರ್ಗೆ, CM ಸಿದ್ದರಾಮಯ್ಯನವರಿಗೆ ಭಾರ ಅನ್ನೋದಾಗೋದಾದ್ರೆ ನಾವು ಕೋರ್ಟಿನ ಮೊರೆ ಹೋಗ್ತೇವೆ. ವಿ ವಿಲ್ ಆಸ್ಕ್ ದ ಕೋರ್ಟ್ ಟು ಟೇಕ್ ಓವರ್ ದ SIT ಅಂಡ್ ಮಾನಿಟರ್
the SIT on day-to-day basis, appointing a retired High Court or Supreme Court judge ಅಂತ ಹೇಳುತ್ತಾ ಒಂದು ದೊಡ್ಡ ವಕೀಲರ ತಂಡನೆ ಅಡ್ವೊಕೇಟ್ ಧನಂಜಯ ಆಗಿರ್ಬೋದು, ರಂಗನಾಥ್ ಆಗಿರ್ಬೋದು, ಅಡ್ವೊಕೇಟ್ ಬಾಲನ್ ಆಗಿರ್ಬೋದು, ಪ್ರದೀಪ್ ಅವರು ಆಗಿರ್ಬೋದು, ಒಂದು ದೊಡ್ಡ ಮಟ್ಟದ ವಕೀಲರ ತಂಡನೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಈ ಕೇಸ್ಗೆ ಕೆಲಸ ಮಾಡ್ತಾ ಇದೆ. ಒಂದಂತೂ ನಿಜ, ನಮ್ಮಲ್ಲಿ ತಾಳ್ಮೆ ಇದೆ, ನಮ್ಮಲ್ಲಿ ನಂಬಿಕೆ ಇದೆ. ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಓಕೆ ನ್ಯಾಯ ಅನ್ನೋದನ್ನ ಹುಡ್ಕೊಂಬರಲ್ಲ, ನಾವು ಹುಡ್ಕೊಂಡೋಗಿ ತಗೊಳ್ಬೇಕಾಗತ್ತೆ. ಆ ಕೆಲಸವನ್ನ ನಾವು ನಮ್ಮ ಟೀಮ್ ಮಾಡ್ತಾ ಇದ್ರೆ ಈ ಒಂದು ಕಾರ್ಯಕ್ಕೆ ಧ್ವನಿ ಜೋಡಿಸಿರೋರು, ಕಮೆಂಟ್ ಹಾಕಿರೋರು, ಶೇರ್ ಮಾಡಿರೋರು, ಶಬಾಸ್ಗಿರಿ ಹೇಳ್ತಾ ಇರೋರು, ಎಸ್ ಜಗ್ಗಣ್ಣ ಒಂದು ಕಾಲದಲ್ಲಿ ನಿಮ್ಮನ್ನ ವಿರೋಧ ಮಾಡಿದ್ವಿ, ಆದ್ರೆ ನೀವು ಮಾನವೀಯತೆ ಜೊತೆ ನಿಂತ್ಕೊಂಡಿದ್ದೀರಾ, ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡಿದ್ದೀರಾ, ಸೌಜನ್ಯ ಪ್ರಕರಣದಲ್ಲಿ ಸತ್ತೋಗಿರೋ ಸೌಜನ್ಯ ಪ್ರಕರಣಕ್ಕೆ ಒಂದು ಜೀವ ತರಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀರಾ ಅಂತ ಹೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ನಮನ ಅಂತ ಹೇಳುತ್ತಾ, ನಾನು ನಿಮ್ಮನೆ ಮಗ, ನಾನು ಯಾವತ್ತೂ ದ್ರೋಹ ಮಾಡಲ್ಲ, ನನಗಂತ ಬುದ್ಧಿನೂ ಇಲ್ಲ, ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಒಂದೇ ಒಂದಿದೆ, ಹಿಡ್ಕೊಂಡಂತ ನಾನು ಯಾವತ್ತೂ ಬಿಡಕ್ ಹೋಗೋದಿಲ್ಲ. ಆಮೇಲೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಬರೀ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ, ಒಂದು ದೊಡ್ಡ ಮಟ್ಟದ ರೋಲ್ ಕಾಲ್ ಸಹ ನಡೆದಿದೆ. ಅದಕ್ಕೆ ಒಂದು ಸ್ಮಾಲ್ ಉದಾಹರಣೆ ಕೊಡ್ತಾ ಇದ್ದೀವಿ. ಮುತಾಲಿಕ್ ಅನ್ನೋ ವ್ಯಕ್ತಿ ಆಗಸ್ಟ್ 12ನೇ ತಾರೀಕು 2023 ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಹೋಗ್ತಾನೆ. ಬೇಡ ಅಂತ ಹೇಳಿದ್ರು, ಅಲ್ಲಿರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ, ಪರಿಚಯ ಮಾಡ್ಕೊಳ್ತಾನೆ. 2023 ಆಗಸ್ಟ್. ತದನಂತರ 3 ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಸೌಜನ್ಯ ಹೋರಾಟ ನಡೀತದೆ. ಆ ಸೌಜನ್ಯ ಹೋರಾಟದಲ್ಲಿ ಈತ ಮೈಕ್ ಎತ್ಕೊಂಡು ಭಾಷಣ ಮಾಡ್ತಾನೆ ಈ ಮುತಾಲಿಕ್ ಅನ್ನೋ ವ್ಯಕ್ತಿ. ತದನಂತರ ಬೆಂಗಳೂರಿನ HSR ಲೇಔಟ್ ಅಲ್ಲಿ ಒಬ್ಬ ಡ್ಯಾಶ್ ಜೈನ ಮನೆಗೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂತಾನೆ. ತದನಂತರ ಒಂದು ಹೋಟೆಲ್ ಅಲ್ಲಿ ಈತನಿಗೆ ಪೇಮೆಂಟ್ ಆಗಿದೆ ಅಂತ ಸ್ವತಃ ಜೊತೆಲಿದ್ದವರು ಹೇಳಿದ್ದಾರೆ. ನಾಚಿಕೆ ಆಗಬೇಕು. ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡುವಂತ ಮುತಾಲಿಕ್ ವ್ಯಕ್ತಿ, ನೀನು ಆ ಹೆಣ್ಣು ಮಕ್ಕಳ ಆತ್ಮಗಳನ್ನ ಬೆಂಗಳೂರಲ್ಲಿ ಯಾವುದೋ ಹೋಟ್ಲಲ್ಲಿ ಒಂದಿಷ್ಟು 5 ಲಕ್ಷಕ್ಕೋ 10 ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡೆ ಅಂತ ಕಿವಿ ಕೇಳಿದಾಗ ನಮಗೆ ಮೈಯೆಲ್ಲ ಜುಮ್ಮಂತು ಅಂತ ಹೇಳುತ್ತಾ, ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಹೋರಾಟದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ, ರೋಲ್ ಕಾಲ್ಗಳು ನಡೆದಿದೆ. ಈ ರೋಲ್ ಕಾಲ್ಗ ಫಸ್ಟ್ ನೇಮೇ ಈ ಒಂದು ಮುತಾಲಿಕ್ ಅಂತ ಹೇಳುತ್ತಾ, ಅವರ ಹೆಸರುಗಳು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬಂದೇ ಬರುತ್ತೆ. ಅವ್ರನ್ನು ಕೂಡ ಎಕ್ಸ್ಪೋಸ್ ಮಾಡ್ತೀವಿ. ಬಟ್ ಆದರೆ SIT ತನಿಖೆ ಮುಗಿಬೇಕು, ತಪ್ಪಿತಸ್ಥರಿಗೆ ನ್ಯಾಯ ಆಗ್ಲೇಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಧರ್ಮಸ್ಥಳ.